ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ವ್ಲಾಗ್ಸ್ಗೆ ಸ್ವಾಗತ. ಹಾಗೆ ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇರೋ ವಿಷಯ ಏನಪ್ಪ ಅಂತ ಅಂದರೆ ಡೈಪರ್ ಬಗ್ಗೆ. ಮಕ್ಕಳಿಗೆಲ್ಲ ನಾವು ಚಿಕ್ಕ ಮಕ್ಕಳಿಗೆಲ್ಲ ಡೈಪರ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಲ್ಲ, ಅದನ್ನೇ ನಾವು ಮತ್ತು ಆ ಡೈಪರ್ನ ಯೂಸ್ ಮಾಡಿಬಿಟ್ಟು ಬೀಸಾಕ್ತಾ ಇರ್ತೀವಿ. ಇವಾಗ ಪ್ಯಾಂಪರ್ಸು ಈ ಥರದ್ದೆಲ್ಲ ಡೈಪರ್ನ ಯೂಸ್ ಮಾಡ್ತಾ ಇರ್ತೀವಿ. ಅದ್ರ ಬದಲಾಗಿ ರೀಯೂಸೇಬಲ್ ಡೈಪರ್ನ ಯೂಸ್ ಮಾಡಿದ್ರೆ ಒಳ್ಳೆಯದು. ಕ್ಲಾತ್ ಡೈಪರ್ಸು, ಆ ಕ್ಲಾತ್ ಡೈಪರ್ ಬಗ್ಗೆ ನಿಮ್ಮ ಮುಂದೆ ಹೇಳಕ್ಕೆ ಬರ್ತಾಯಿದ್ದೀನಿ. ಹಾಗೆ ಅದರಲ್ಲಿ ಬೇರೆ ಬೇರೆ ಥರ ಬ್ರ್ಯಾಂಡ್ಸ್ಗಳನ್ನು ಇದ್ದಾವೆ. ಬಟ್ ನನಗೆ ಒಳ್ಳೆಯದಂತ ಅನಿಸಿರೋದು ಮೈಲೋ ಕಂಪ್ನಿಯವ್ರದ್ದು. ಈ ರೀತಿ ಪ್ಯಾಕೇಜ್ ಬರುತ್ತೆ. ಮೈಲೋ ಕಂಪ್ನಿ ಡೈಪರ್ಸು ಈ ರೀತಿ ಇರ್ತದೆ. ಇದು ಜಾಸ್ತಿ ದುಡ್ಡು ಅಂದರೂ ದುಡ್ಡು ಜಾಸ್ತಿ ಅಂತ ಅನಿಸಲ್ಲ. ದುಡ್ಡಿಗೆ ಕೊಟ್ಟಂಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಈ ರೀತಿ ಬರ್ತದೆ ಸೈಜ್ ಕೂಡ. ಇದನ್ನ ನೀವು 3 ತಿಂಗಳು ಪಾಪುವಿಂದ ಹಿಡಿದ್ಬಿಟ್ಟು ನೀವು 3 ವರ್ಷದ ಮಗುವರೆಗೂ ಯೂಸ್ ಮಾಡ್ಬೋದು. ನನ್ನ ಮಗಳಿಗೆಲ್ಲ ಇದನ್ನೇ ಯೂಸ್ ಮಾಡ್ತಾ ಇರೋದು. ಹುಟ್ಟಾಗಿಂದ ನಾನು ಹಾಕಿಲ್ಲ, 6 ತಿಂಗಳಾದಮೇಲೆ ಹಾಕ್ತಾ ಇರೋದು. ಇದು ನಿಮಗೆ ಸೈಜಸ್ಸು ಅವೈಲಬಲ್ ಇದೆ. ಇದರಲ್ಲಿ ಸೈಜ್ ಕೂಡ ಇದೆ. ಹಾಗೆ ಇದನ್ನ ನೀವು ನಿಮಗೆ ಪಾಪುಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಹಾಕ್ಕೋಬೋದು ಇದನ್ನ ಉಕ್ಕನ್ನ. ಹಾಗೆ ಇದು ಡೈಪರ್ದು ಪ್ಯಾಡ್ ಕೊಟ್ಟಿರ್ತಾರೆ ಒಳಗಡೆ. ಈ ಪ್ಯಾಡ್ನ ಈ ರೀತಿ ಇರುತ್ತೆ. ಅದು ಮತ್ತು ಇದನ್ನ ವಾಶ್ ಮಾಡಿ ಕೂಡ ಹಾಕ್ಬೋದು ಹೊಳ್ಳಿ ಯೂಸ್ ಮಾಡ್ಕೋಬೋದು. ಇದನ್ನ ಮತ್ತೆ ರಿಪೀಟ್ ಯೂಸ್ ಮಾಡ್ಬೋದು. ಬಟ್ಟೆನ ಒಗೆದು ನಾನು ಇವಾಗ ಅವಳಿಗೆ 6 ತಿಂಗಳು ಇದ್ದಾಗಿಲ್ಲ, ಇವಾಗ 1.5 ವರ್ಷದವಳು ನನ್ನ ಮಗಳು. 1 ವರ್ಷ 7 ತಿಂಗಳು. ಇವಾಗಲೂ ಯೂಸ್ ಮಾಡ್ತಾಯಿದ್ದೀನಿ ಈಗ. ಅಂದರೆ ಇದನ್ನ ಹಾಕಿದ ಮೇಲೆ ಅಡ್ಡಾಡೋಕ್ಕಾಗಲ್ಲ, ಅವರಿಗೆ ಡಿಸ್ಕಂಫರ್ಟೇಬಲ್ ಆಗುತ್ತೆ ಅಂತ ಅನ್ನೋದು ಏನಿಲ್ಲ. ಕಂಫರ್ಟ್ ಆಗುತ್ತೆ. ನಾವು ಹೇಗೆ ಅವರಿಗೆ ಹಾಕ್ತಾ ರೂಢಿ ಮಾಡ್ತೀವಿ ಹಾಗೆ ಅವರಿಗೆ ರೂಢಿ ಆಗ್ತಾ ಬರುತ್ತೆ. ಇದನ್ನು ಕೂಡ ನೀವು ತರಿಸ್ಕೋಬೋದು. ನನಗಂತೂ ಇದು ವರ್ತ್ ಅಂತ ಅನ್ನಿಸ್ತು. ಎಷ್ಟು 1200ಗೆ 3 ಇತ್ತು ನಾನು ತೊಗೊಂಡಾಗ. ಆವಾಗ 3 ತೊಗೊಂಡಿದ್ದೆ ನಾನು. ನನ್ನ ಮಗಳು ಚಿಕ್ಕವಳಿದ್ದಾಗಲೇ. ಪ್ಯಾಕೇಜು ಈ ರೀತಿ ಬರುತ್ತೆ. ಈ ರೀತಿ ಪ್ಯಾಕ್ ಕೊಟ್ಟಿರ್ತಾರೆ ಬಟ್ಟೆದಿದು. ಈ ರೀತಿ ಬರುತ್ತೆ. ಇದನ್ನು ಕೂಡ ಈ ರೀತಿ ಇರುತ್ತೆ. ಪ್ಯಾಕೇಜ್ ಚೆನ್ನಾಗಿತ್ತು, ಇಷ್ಟ ಆಯ್ತಿದು. ಹಾಗೆ ನೋಡಿ ಈ ರೀತಿ 1, 2 ಮತ್ತು ಇದರ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನನಗೆ ಇದೇ ಚೆನ್ನಾಗಿ ಅನ್ನಿಸ್ತು ನನಗೆ, ಹಾಗಾಗಿ ಇದು ತರಿಸ್ದೆ. ಇದು ಹಾರ್ಟ್ ಶೇಪ್ದಿದೆ, ಹಾಗೆ ರೇನ್ಬೋ ಕಲರ್ ಇದೆ, ಹಾಗೆ ಇದು ಫ್ಲವರ್ ಡಿಸೈನ್. ಈ ರೀತಿ ನನಗೆ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ಇವು 3 ತರಿಸಿದ್ದೆ. ಅದನ್ನೇ ನಿಮಗೆ ಹೇಳ್ತಾ ಇರೋದು. ನನಗಿದು ಚೆನ್ನಾಗಿ ಅನ್ನಿಸ್ತು. ಹಾಗೆ ಮಕ್ಕಳಿಗೆ ಕೂಡ ಕಂಫರ್ಟ್ ಆಗಿದೆ. ಅಡ್ಡಾಡ್ಕೊಂಡು ನಡೆದಾಡ್ಕೊಂಡು ಚೆನ್ನಾಗಿ. ನನ್ನ ಮಗಳಿಗಂತೂ ಫುಲ್ ಕಂಫರ್ಟ್ ಇದೆ. ಹಾಗೆ ನಿಮ್ಮ ಮಕ್ಕಳಿಗೂ ಕಂಫರ್ಟ್ ಆಗೇ ಆಗುತ್ತೆ. ಇದನ್ನ ಕೂಡ ನೀವು ತರಿಸಿ ಅಂತ ಹೇಳ್ತೀನಿ. ಹಾಗೆ ಇದು ಒಳ್ಳೆಯದು ಕೂಡ. ಹಾಗೆ ಇವಾಗೆಲ್ಲ ಡೈಪರ್ನ ಯೂಸ್ ಮಾಡಿ ರ್ಯಾಷಸ್ ಆಗ್ತಾ ಕೆಂಪು ಆಗ್ತಾ ಇರುತ್ತೆ. ಇದನ್ನ 3 ತಿಂಗಳ ಪಾಪುವಿಂದ ಹಿಡಿದು 3 ವರ್ಷದವರೆಗೂ ಪಾಪುಗೆ ಯೂಸ್ ಮಾಡ್ಬೋದು ನೀವು. ನಾನು ನನ್ನ ಮಗಳಿಗೆ ಇದನ್ನೆಲ್ಲ ಯೂಸ್ ಮಾಡ್ತಾ ಇರೋದು. ಅದನ್ನ ಹಾಕಿದಾಗೆಲ್ಲ ಇರಿಟೇಷನ್ ಆಗ್ತಿತ್ತು, ಚೆನ್ನಾಗಿ ಅಡ್ಡಾಡ್ತಾನೂ ಇರಲಿಲ್ಲ. ಒಂಥರ ಅದನ್ನ ಹಿಡ್ದು ಜಗ್ಗಿ ಹರಿಯೋಳು ಅದನ್ನ. ಹಾಗಾಗಿ ನಾನು ಇದನ್ನ ಹಾಕಿದರೆ ಕಂಫರ್ಟಾಗಿ ಅಡ್ಡಾಡ್ತಾಳೆ ಫ್ರೆಂಡ್ಸ್. ಹಾಗೆ ನಾನು ನನ್ನ ಮಕ್ಕಳಿಗೆಲ್ಲ ಏನೇನೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂದರೆ ಹೇಳ್ತಾ ಇದ್ದೀನಿ. ಹಾಗೆ ಯಾವ ಕಂಪ್ನಿದು ಬೇಬಿಗೆ ಸ್ಕಿನ್ ಕೇರ್ಗೆ ಯಾವುದು ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗಳಿಗೆ ನಾನು ಹುಟ್ಟಾಗಿಂದನೂ ಬೇಬಿ ಕ್ರೀಮ್, ಹಿಮಾಲಯ ಬೇಬಿ ಕ್ರೀಮ್ನ ಯೂಸ್ ಮಾಡ್ತಾ ಇರೋದು. ಹಾಗೆ ಅವಳಿಗೆ ಇದು ಚೆನ್ನಾಗಿ ಅನ್ನಿಸಿದೆ ಸ್ಕಿನ್ನಿಗೆಲ್ಲ. ನಾನು ಫಸ್ಟ್ ಪ್ರೆಗ್ನೆಂಟ್ ಇದ್ದಾಗೆಲ್ಲ ಸರ್ಚ್ ಮಾಡ್ತಾಯಿದ್ದೆ. ಆವಾಗ ಸಬಾಮೆಡ್ಡು ಮತ್ತು ಹಿಮಾಲಯನೇ ಜಾಸ್ತಿ ಇತ್ತು. ಸಬಾಮೆಡ್ ಒಂದು ಸ್ವಲ್ಪ ಕಾಸ್ಟ್ಲಿ, ಕ್ವಾಲಿಟಿನೂ ಚೆನ್ನಾಗಿತ್ತು. ಸಬಾಮೆಡ್ದು ರಿವ್ಯೂ ಚೆನ್ನಾಗಿತ್ತು. ಯಾಕೋ ಅದು ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗಾಗಿ ಹಿಮಾಲಯ ವರ್ತು ಇದೆ, ಕಡಿಮೆ ದುಡ್ಡಲ್ಲೂ ಚೆನ್ನಾಗಿದೆ ಪ್ರಾಡಕ್ಟು. ಹಾಗಾಗಿ ಹಿಮಾಲಯನ ಯೂಸ್ ಮಾಡ್ತಾ ಇರೋದು. ಸೋಪ್ ಕೂಡ ಹಿಮಾಲಯನ ಯೂಸ್ ಮಾಡ್ತಾ ಇದ್ದೆ. ಬಟ್ ಅವಳಿಗೆ ಯಾಕೋ ಡ್ರೈ ಅನ್ನಿಸ್ತಾ ಇತ್ತು ಸ್ಕಿನ್ನು. ಹಾಗಾಗಿ ಹಿಮಾಲಯ ಬಿಟ್ಟು ಮಾಮಾ ಅರ್ತ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ 1 ವರ್ಷವರೆಗೂ ನಾನು ಸೋಪೇ ಯೂಸ್ ಮಾಡಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಸೋಪ್ ಅಂತಲೂ ಯೂಸ್ ಮಾಡಿಲ್ಲ. ನಮ್ಮ ಮನೇಲಿ ಯೂಸ್ ಮಾಡೋಕ್ಕೆ ಬಿಡಲಿಲ್ಲ ಸೋಪ್ನ. ಡಾಕ್ಟರ್ಸ್ನೂ ಕೂಡ ಕೇಳಿದ್ರೆ ಸೋಪ್ ಯೂಸ್ ಮಾಡಬೇಡಿ, ಕಡಲೆ ಹಿಟ್ಟನ್ನ ಯೂಸ್ ಮಾಡಿ ಅಂತಿದ್ರು. ನಮ್ಮ ಮನೇಲಿ ಇವಾಗೂ ಕೂಡ ದೊಡ್ಡವರು ಕೂಡ ಕಡಲೆ ಹಿಟ್ಟನ್ನೇ ಯೂಸ್ ಮಾಡೋದು ಸ್ನಾನಕ್ಕೆ, ಮುಖ ತೊಳೆಯೋಕ್ಕೆಲ್ಲ. ಹಾಗಾಗಿ ನನ್ನ ಮಗಳಿಗೂ ಕೂಡ ನಾನು 1 ವರ್ಷದವರೆಗೂ ಕಡಲೆ ಹಿಟ್ಟು ಮತ್ತು ಕೊಬ್ಬರಿ ಎಣ್ಣೆ ಬಿಟ್ಟರೆ ಏನೂ ಯೂಸ್ ಮಾಡಿರಲಿಲ್ಲ. 1 ವರ್ಷ ಆದಮೇಲೆ ಮಾಮಾ ಸೋಪ್ನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನ 2-3 ತಿಂಗಳು ಯೂಸ್ ಮಾಡಿದೆ. ಹಿಮಾಲಯ ಡ್ರೈ ಅನ್ನಿಸ್ತಾ ಇತ್ತಲ್ಲ ಸ್ಕಿನ್ನು, ಹಾಗಾಗಿ ಮಾಮಾ ಅರ್ತ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಅರೋಮಾ ಕೂಡ ಚೆನ್ನಾಗಿದೆ, ಎಷ್ಟು ಸಖತ್ತಾಗಿದೆ. ಇದರಲ್ಲಿ
ಇದರಲ್ಲಿ ಸಿಯಾ ಬಟರು ಮತ್ತು ಓಟ್ಸ್ ಮತ್ತು ಗೋಟ್ ಮಿಲ್ಕ್ ಇದೆ. ಹಾಗಾಗಿ ಮಾಯ್ಶ್ಚರೈಸರ್ ಆಗಿರುತ್ತೆ, ಸ್ಕಿನ್ನ ಸಾಫ್ಟ್ ಇರುತ್ತೆ. ಹಾಗಾಗಿ ಇದು ಚೆನ್ನಾಗಿ ಅನ್ನಿಸ್ತು. ನನ್ನ ಮಗಳ ಸ್ಕಿನ್ನೂ ಒಂಥರ ಇವಾಗ ಸಾಫ್ಟ್ ಅನ್ನಿಸ್ತಾ ಇದೆ. ಡ್ರೈ ಆಗಿತ್ತು, ಹಾಗಾಗಿ ಡ್ರೈ ಆಗಿತ್ತಲ್ಲ ಸ್ಕಿನ್ನು ಅಂತ ನಾನು ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ದೆ. ಆವಾಗ ಹೇಳಿದರು ಡಾಕ್ಟರು, ಇದೆಲ್ಲ ಮಾಮೂಲಿ, ಡ್ರೈ ಆದರೆ ನೀರು ಜಾಸ್ತಿ ಕೊಡಿಸಿ ಅಂತ ಹೇಳ್ತಾಯಿದ್ರು. ಹಾಗೆ ಅವರೊಂದು ಕ್ರೀಮ್ ಬರ್ದು ಕೊಟ್ಟಿದ್ರು, ಇದು ಕೊಟ್ರೇಲ್ ಅಂತ. ಈ ಕ್ರೀಮ್ನ ತೊಗೊಂಡು ಬಂದಿದ್ದೆ, ಕಾಣಿಸ್ತಿರ್ಬೋದು. ಈ ಕ್ರೀಮ್ನ ತೊಗೊಂಡು ಬಂದೆ. ಅವ್ರು ಹೇಳಿದರು ಡಾಕ್ಟ್ರು, ಮೈಗೆಲ್ಲ 2 ಟೈಮು, ಒಂದಿನಕ್ಕೆ 2 ಟೈಮು ಅಪ್ಲೈ ಮಾಡಿ ಅಂತ. ಅದೇ ವಾಶ್ ಮಾಡಿಬಿಟ್ಟು ಡ್ರೈ ಆದಮೇಲೆ, ನೀರು ಇರುತ್ತಲ್ಲ ಅದೆಲ್ಲ ಒರೆಸಿ ಡ್ರೈ ಆದಮೇಲೆ ಇದನ್ನು ಹಚ್ಚಿ ಅಂತ ಹೇಳಿದರು. ಇದು ಕೂಡ ಚೆನ್ನಾಗಿದೆ ಆರಾಮ. ಇವಾಗೂ ಕೂಡ ನನ್ನ ಮಗಳಿಗೆ ಡ್ರೈ ಆಗ್ತಾಯಿದ್ರೆ, ಚಳಿಗಾಲದಲ್ಲಿ ಈ ಥರ ಎಲ್ಲ ಡ್ರೈ ಆಗ್ತಾ ಇರುತ್ತಲ್ಲ ಸ್ಕಿನ್ನಿಗೆ, ಆವಾಗ ಇದನ್ನೇ ಅಪ್ಲೈ ಮಾಡ್ತಿದ್ದೆ ಸ್ಕಿನ್ನಿಗೆ. ಚೆನ್ನಾಗಂತ ಅನ್ನಿಸ್ತು, ಹಾಗಾಗಿ ಇದನ್ನೇ ಯೂಸ್ ಮಾಡಿದ್ದೀನಿ. ಹಾಗೆ ಶಾಂಪು ಅಂತ ಬಂದರೆ ನನ್ನ ಮಗಳಿಗೆ ಇದೆ ಹಿಮಾಲಯ ಜೆಂಟಲ್ ಬೇಬಿ ಶಾಂಪೂನ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತು ಲೋಷನ್ ಬಂದುಬಿಟ್ಟು ಇದನ್ನು ಹಿಮಾಲಯನೇ ಯೂಸ್ ಮಾಡ್ತಾ ಇರೋದು. ಇದೆಲ್ಲ ಚೆನ್ನಾಗಂತ ಅನ್ನಿಸ್ತು. ಸೋಪ್ ಅಷ್ಟೇ ನಂಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ, ಡ್ರೈ ಅನ್ನಿಸ್ತು. ಅದು ಆಲ್ಮಂಡದು ಇರುತ್ತಲ್ಲ, ಮತ್ತು ಅದರಲ್ಲಿ ಕಲ್ಲಂಗಡಿನೂ ಸಿಗುತ್ತೆ, ಕಲ್ಲಂಗಡಿದು ವಾಟರ್ ಮಿಲನದು ಸಿಗುತ್ತೆ. ಯಾಕೋ ಮತ್ತು ಈ ಥರದ್ದು ಕ್ರೀಮ್ ಯೂಸ್ ಮಾಡಿದೆ, ಇದನ್ನೇ ಹಿಮಾಲಯನೇ. ಇದು ಸ್ಮೂತ್ ಅಂತ ಅನಿಸುತ್ತೆ ಸ್ಕಿನ್ನು, ಹಾಗಾಗಿ ಇದನ್ನೇ ಯೂಸ್ ಮಾಡಿದೆ. ಇದು ಎಲ್ಲ ಕಂಫರ್ಟ್ ಅನ್ನಿಸ್ತು ನನ್ನ ಮಗಳಿಗೆ. ಸೋಪ್ ಆಗಿ ಬರಲಿಲ್ಲ, ಹಾಗಾಗಿ ಚೇಂಜ್ ಮಾಡಿದೆ ಮಾಮಾ ಅರ್ತು. ಅದರಲ್ಲಿ ಮಾಮಾ ಅರ್ಥಲ್ಲೇ ಎಲ್ಲ ಥರದ್ದು ಸಿಗ್ತವೆ. ಲೋಷನ್ ಸಿಗುತ್ತೆ, ಶಾಂಪೂ ಸಿಗುತ್ತೆ, ಹಾಗೆ ಕ್ರೀಮು ಸಿಗುತ್ತೆ, ಎಲ್ಲ ಸಿಗುತ್ತೆ. ನೀವು ಬೇಕಾದರೆ ನಿಮ್ಮ ಮಕ್ಕಳಿಗೂ ಕೂಡ ಇದು ಡ್ರೈ ಆಗ್ತಾಯಿದ್ರೆ, ಸ್ಕಿನ್ ಡ್ರೈ ಆಗ್ತಾಯಿದ್ರೆ ಸೋಪ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಮಗಳಿಗೆ ಉಗುರೆಲ್ಲ ನಮ್ಮ ಮನೆಯಲ್ಲೆಲ್ಲ ಕಟ್ ಮಾಡಿಸ್ತಿರ್ಲಿಲ್ಲ. ಊಟ ಮಾಡುವಾಗ ಪ್ಲೇಟಲ್ಲಿ ನೀರು ಕೈ ತೊಳ್ಕೊಂಡಿರ್ತೀವಲ್ಲ, ಅದರಲ್ಲೇ ಕೈ ಆಡಿಸ್ಬಿಟ್ಟು ಉಗುರೆಲ್ಲ ಕಟ್ಟಾಗ್ತಿತ್ತು ಅಂತ ಹೇಳ್ತಿದ್ಲು ನಮ್ಮ ಅಜ್ಜಿ. ಹಾಗೂ ಮಾಡಿದ್ರೂ ಅವಳಿಗೆ ಒಂದು ಸ್ವಲ್ಪ ದಿನ ಕಟ್ಟಾಯಿತು. ಆಮೇಲೆ 6 ತಿಂಗಳಾದಮೇಲೆ ಇದನ್ನ ಯೂಸ್ ಮಾಡ್ತಾ ಇರೋದು, ನೇಲ್ ಕಟರ್ಸು. ಹಾಗೆ ಅವಳಿಗೆ ಇದನ್ನು ಬೇಬಿ ರಬ್ಬು ಇದನ್ನೇ ಯೂಸ್ ಮಾಡಿರೋದು. ಇವಾಗ ನೆಗಡಿ, ಕೆಮ್ಮು ಮತ್ತು ಇಂಜೆಕ್ಷನ್ ಮಾಡಿಸ್ಕೊಂಬಂದಿರ್ತೀವಲ್ಲ, ವ್ಯಾಕ್ಸಿನೇಷನ್ ಮಾಡಿಸ್ಕೊಂಬಂದಾಗ ಬೇಬಿ ರಬ್ಬೆ ಯೂಸ್ ಮಾಡ್ತಿರೋದು. ಆವಾಗಿಂದನೂ ಇವಾಗೂ ಕೂಡ ಬೇಬಿ ರಬ್ಬೆ ಯೂಸ್ ಮಾಡ್ತಾ ಇರೋದು. ಮತ್ತು ಊಟ ಮಾಡಿಸೋವಾಗ 6 ತಿಂಗಳಾದಮೇಲೆ ಊಟ ಸ್ಟಾರ್ಟ್ ಮಾಡ್ತೀವಲ್ಲ ಮಕ್ಕಳಿಗೆಲ್ಲ, ಆವಾಗ ಲಿಕ್ವಿಡ್ ಊಟ ಸ್ಟಾರ್ಟ್ ಮಾಡ್ತೀವಲ್ಲ, ಆವಾಗ ಈ ಸ್ಪೂನ್ನ ತರಿಸಿದ್ದೆ. ಅದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ವಿ. ಇದ್ರ ಲಿಂಕ್ ಕೂಡ ಹಾಕ್ತೀನಿ. ಇದನ್ನ 2 ಇದು ಒಂದರಲ್ಲೇ. ಇದು ಹೇಗಿತ್ತಪ್ಪ ಅಂತಂದರೆ, ಇದು ಬ್ಲೂ ಕಲರ್ ಇದೆಯಲ್ಲ, ಈ ಕಲರ್ ಇತ್ತು ಸ್ಪೂನು. ನಾವು ಯೂಸ್ ಮಾಡ್ತಾ ಲೈಟ್ ಆಯಿತು. ಹಾಗೆ ಇದ್ರದ್ದು ಒಂದು ಹೇಳ್ಬೇಕಪ್ಪ ಅಂತಂದರೆ, ಇದು ಇದೇ ಕಲರ್ ಇರುತ್ತೆ, ಡಾರ್ಕ್ ಬ್ಲೂ ಕಲರೇ ಇರುತ್ತೆ. ಯಾವಾಗ ಬಿಸಿದು ಊಟ ಅಥವಾ ಬಿಸಿದು ತಿಂಡಿ ಇರುತ್ತಲ್ಲ, ಅದನ್ನೆಲ್ಲ ಎತ್ತಿದಾಗ ಇದು ವೈಟ್ ಆಗ್ತಿತ್ತು ಸ್ಪೂನು. ಅಂದರೆ ಜಾಸ್ತಿ ಬಿಸಿ ಇದೆ ಅಂತ ತಿಳ್ಕೊಬೇಕಾಗಿತ್ತು. ಆ ಥರ ಇತ್ತಿದ್ದು ಸ್ಪೂನು. ಊಟದಾಗೆಲ್ಲ ಹಿಂಗೆ ಎತ್ತಿದಾಗ, ಬಿಸಿ ಅಡುಗೆಯಲ್ಲಿ, ಬಿಸಿ ನೀರಲ್ಲಿ ಎದ್ದಾಗ ವೈಟ್ ಆಗ್ತಿತ್ತು. ಅಂದರೆ ಬಿಸಿ ಇದೆ ಇದು ಅಡುಗೆ ಅಂತ ತಿಳ್ಕೊಳ್ಳೋಕ್ಕಾಗ್ತಿತ್ತು. ಹಾಗಾಗಿ ಇದನ್ನೇ ತರಿಸಿದ್ದು. ಇದನ್ನು ಕೂಡ ಲಿಂಕ್ ಹಾಕ್ತೀನಿ, ನೋಡ್ಕೊಳ್ಳಿ. ಹಾಗೆ 6 ತಿಂಗಳಾದಮೇಲೆ ನನ್ನ ಮಗಳಿಗೆ ಫಸ್ಟ್ ಕೊಟ್ಟಿರೋದೇ ನಾನು ಫ್ರೂಟ್ಸು ಇಂದನೇ ಸ್ಟಾರ್ಟ್ ಮಾಡಿರೋದು. ಫ್ರೂಟ್ಸ್ ಕೊಟ್ಟಾಗ, ಈಗ ದಾಳಿಂಬೆ ಹಣ್ಣು ಹೇಗೆ ಕೊಡ್ತೀರಾ, ಮೋಸಂಬಿ ಹಣ್ಣು ಹೇಗೆ ಕೊಡ್ತೀರಾ, ಚಿಕ್ಕ ಪಾಪು ಇರುತ್ತೆ, ನಾವೇ ತಿನ್ನಿಸ್ಬೇಕಾಗಿತ್ತಲ್ಲ. ಹಾಗಾಗಿ ನಾನು ಒಬ್ಬಳೇ ನೋಡ್ಕೋಬೇಕಾಗಿತ್ತು ನನ್ನ ಮಗಳನ್ನ. ಹಾಗಾಗಿ ಈ ರೀತಿ ಒಂದು ಇದನ್ನು ತರಿಸಿದೆ. ಏನಪ್ಪ ಅಂತಂದರೆ, ಇದು ಸ್ವಿಪ್ಪರು. ಇದರಲ್ಲಿ ಹಣ್ಣು ಹಾಕಿಬಿಟ್ಟು, ಈಗ ಈ ರೀತಿ ಹೋಲ್ಸ್ ಇದ್ದಾವೆ, ರಸ ಬರುತ್ತೆ ಹಣ್ಣಿಂದ. ಯಾವುದೇ ಹಣ್ಣು ಇಟ್ಕೊಳ್ಳಿ, ಬಾಳೆಹಣ್ಣು. ಮತ್ತು ಕೈಯಲ್ಲಿ ಹೇಗೆ ಕೊಡ್ತೀರಾ, ತಿನ್ನೋಕ್ಕಾಗಲ್ಲ, ಮಕ್ಕಳಿಗೆ ಹಿಡಿಯೋಕ್ಕಾಗಲ್ಲ ಅವಾಗ ಸ್ಟಾರ್ಟಿಂಗು. ಹಾಗಾಗಿ ಇದು ಓಪನ್ ಮಾಡಿಬಿಟ್ಟು ಇದನ್ನು ಕ್ಲೀನ್ ಕೂಡ ಮಾಡ್ಬೋದು. ಸಿಲಿಕಾನ್ದಿದೆ ಇದು, ಏನೂ ಆಗಲ್ಲ. ಇದನ್ನ ನಾನು ಯೂಸ್ ಮಾಡಬೇಕಾದ್ರೆ ಜಾಸ್ತಿ ಹಿಂದೆ ಮುಂದೆ ಮಾಡಿದೆ. ಅದಂದರೆ ಜಾಸ್ತಿ ಯೋಚನೆ ಮಾಡಿದೆ. ಯಾಕಪ್ಪ ಅಂತಂದರೆ, ಹಲ್ಲು ಬರ್ತಾ ಇರ್ತವೆ, ಎಲ್ಲಿ ಇದನ್ನು ಬಾಯಾಗಿ ಇಟ್ಕೊಂಡು ಜಗ್ಬೇಕಾದ್ರೆ ಹಲ್ಲು ಮುಂದ್ಗಡೆ ಮುಂದ್ಗಾಗಿ ಬರ್ತವೆ ಅಂತ ಅಂದ್ಕೊಂಡೆ. ಆಮೇಲೆಲ್ಲ ಕೇಳಿದೆ, ಒಂದು ಸ್ವಲ್ಪ ಜನನ ಯೂಸ್ ಮಾಡಿದವ್ರನ್ನ. ನಮ್ಮ ಅಕ್ಕ ಯೂಸ್ ಮಾಡಿತ್ತು, ಅವಳು ಕೂಡ ಕೇಳಿದೆ, ಹಾಗೇನಾಗಲ್ಲ ಅವಿ ಮಾಡು ಅಂತ ಅಂದರು. ಹಾಗಾಗಿ ಇದನ್ನ ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ತರಿಸಿರೋದು. ಇದನ್ನ ಫ್ಲಿಪ್ಕಾರ್ಟಲ್ಲೇ ತರಿಸಿದ್ದು. ಇದನ್ನು ಕೂಡ ಇದು ಚೆನ್ನಾಗಿದೆ. ಹಣ್ಣೆಲ್ಲ ಹಾಕಿಕೊಟ್ರೆ ರಸ ಎಲ್ಲ ಹೊರಗಡೆ ಬರುತ್ತೆ. ಈ ರೀತಿ 2 ಬರ್ತವೆ, ಚಿಕ್ಕ ಹೋಲಿಂದು ಬರುತ್ತೆ, ದೊಡ್ಡ ಹೋಲಿಂದನೂ ಬರುತ್ತೆ. ಇದನ್ನ ಕೂಡ ನೀವು ಮಕ್ಕಳಿಗೆ ಆದರೆ ತರಿಸಿ. ಇದು ಪ್ಯಾಕೇಜ್ ಕೂಡ ಇದು ಚೆನ್ನಾಗಿತ್ತು, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಇದು ಬಿಬಿ ಇದು ಕಂಪ್ನಿ
ಚೆನ್ನಾಗಿದೆ ಕ್ವಾಲಿಟಿ ವೈಸ್, ಇದು ಇಷ್ಟ ಆಯಿತು. ಹಾಗೆ ಹಲ್ಲು ಬರಬೇಕಾದ್ರೆ ನನ್ನ ಮಗಳಿಗೆ ಎಷ್ಟು 9 ತಿಂಗಳಿದ್ಲು ನನ್ನ ಮಗಳು, ಆವಾಗಲೇ ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಹಲ್ಲು ಬರೋವಾಗ ಇದು ಹಲ್ಲು ಬ್ರಷ್ ಅಂತಲೇ ಅನ್ಬೋದು, ಇದನ್ನ ಟೂತ್ ಬ್ರಷು, ಇದನ್ನ ಸಿಲ್ಕಂದಿದೆ ಇದನ್ನ ಇಟ್ಕೊಂಡು ಈಗ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಹಿಂಗೆ ಜಗ್ಗಿದ್ರೆ ಹಲ್ಲು ಒಸಡು ಇರುತ್ತಲ್ಲ, ಒಸಡು ಬಿಟ್ಕೊಂಡ್ಬಿಟ್ಟು ಹಲ್ಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನಮ್ಮ ಅಕ್ಕನೇ ಕೊಟ್ಟಿರೋದು, 2 ತರಿಸಿದ್ಲು ನಮ್ಮ ಅಕ್ಕ, ಅದ್ರಲ್ಲಿ ನನಗೊಂದು ಕೂಡ ಕೊಟ್ಟಳು. ಚೆನ್ನಾಗಾಯಿತು ಇದು ಕೂಡ. ಇವಾಗೂ ಕೂಡ ನನ್ನ ಮಗಳಿಗೆ ಹಲ್ಲು ಜಾಸ್ತಿ ತೂರ್ಕೆ ಬಿಡ್ತಿರ್ತವೆ, ಅಂದರೆ ತಿಂಡಿ ಬಿಡ್ತಿರ್ತಾವಲ್ಲ, ಆವಾಗ ಇದನ್ನ ಬಾಯಲ್ಲಿ ಹಾಕಿ ಈ ಥರ ಮಾಡಿದರೆ ಅವ್ರಿಗೆ ಒಂಥರ ಸಮಾಧಾನ. ಏನೋ ತೊಗೊಂಡ್ಬಿಟ್ಟು ಬಾಯಲ್ಲಿ ಇಟ್ಕೊತಾ ಇರ್ತಾರೆ ಹಲ್ಲು ಬರೋ ಟೈಮಲ್ಲಿ, ಹಲ್ಲು ಪೇನ್ ಬರ್ತಾ ಇರ್ತವೆ. ಹಾಗಾಗಿ ಏನಾದರೂ ಬಾಯಲ್ಲಿ ಇಟ್ಕೊಂಡು ಜಗ್ಗೋದು, ಪ್ಲಾಸ್ಟಿಕ್ ಐಟಮ್ಸು ಅದನ್ನೆಲ್ಲ ಜಗ್ತಿರ್ತಾರಲ್ಲ, ಆವಾಗ ಇದನ್ನ ಅವ್ರ ಕೈಯಲ್ಲಿ ಕೊಟ್ಟರೆ ಅವರಿಗೂ ಕೂಡ ಒಂಥರ ಸಮಾಧಾನ ಅನಿಸುತ್ತೆ. ಇದನ್ನ ಹಿಡಿದು ಬಾಯಲ್ಲಿ ಇಟ್ಕೊಂಡು ಅಗಿಯೋಕ್ಕೆ ಅದೆಲ್ಲ ಸಮಾಧಾನ ಅನಿಸುತ್ತೆ. ಸಿಲ್ಕಂದಿದೆ ಇದು, ಏನೂ ಆಗಲ್ಲ. ಇದು ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಕೊಡಿ, ಚೆನ್ನಾಗಿದೆ ಇದು. ಬಿಸಿನೀರಲ್ಲಿ ತೊಳೆದು 1-2 ನಿಮಿಷ ಇಟ್ಟು, ಬಿಸಿನೀರಲ್ಲಿ 1-2 ನಿಮಿಷ ಇಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಕೊಡಿ. ಹಾಗೆ ಇದನ್ನು ಕೂಡ ಹಾಗೆ ಯೂಸ್ ಮಾಡಬೇಕಾದ್ರೆ ಬಿಸಿನೀರಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಯೂಸ್ ಮಾಡಿ. ನನ್ನ ಮಗಳಿಗೆ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ತೊಗೊಂಡಿರೋದು ಪಿಂಕ್ ಕಲರ್ಸೇ, ನನಗಿಷ್ಟ ಪಿಂಕ್ ಕಲರು. ಹಾಗೆ ನಮ್ಮ ಮಗಳಿಗೆ 1 ವರ್ಷ ಆದಮೇಲೆ ಹಲ್ಲು ಬರ್ತಾ ಇದ್ದಾವಲ್ಲ, 1 ವರ್ಷ ಆದಮೇಲೆ ಬ್ರಷ್ ಯೂಸ್ ಮಾಡಿರೋದು. ಅಲ್ಲಿವರೆಗೂ ನನ್ನ ಮಗಳಿಗೆ ಬ್ರಷೇ ಯೂಸ್ ಮಾಡಿಲ್ಲ. ಬ್ರಷ್ ಸಿಗ್ತವೆ, ಇದು 1 ವರ್ಷದಿಂದ 2 ವರ್ಷದವರೆಗೂ ಬ್ರಷ್ ಇದು. ಅದನ್ನ ತಂದಿರೋದು, ಇದು ಡಿಮಾರ್ಟಲ್ಲೇ ತಂದಿರೋದು. ಇದು ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿದೆ, ಅಷ್ಟೊಂದು ರಫ್ ಇಲ್ಲ, ಚೆನ್ನಾಗಿ ಅನ್ನಿಸ್ತು. ಸಿಟ್ಟು ಜಾಸ್ತಿ ಇದ್ಲು ನನ್ನ ಮಗಳು, ತಲೆ ಜಜ್ತಾ ಇದ್ಲು. ಹಾಗಾಗಿ ಈ ಥರದ್ದು ಸ್ಮೂತ್ ಮ್ಯಾಟ್ ತರಿಸಿದ್ದೆ, ಬೆಡ್ಡು, ಸ್ಮೂತಾಗಿರೋ ಬೆಡ್ಡು ಆನ್ಲೈನಲ್ಲೇ ತರಿಸಿರೋದು. ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ತರಿಸಿರೋದು. ಇದು ಎಷ್ಟು 300 ಇತ್ತು ಆವಾಗ ತರಿಸ್ದಾಗ, ಇವಾಗ ಎಷ್ಟಿದೆ ನೋಡಿಲ್ಲ, ರೇಟು ಹೇಳ್ತೀನಿ. ಅದನ್ನು ಕೂಡ ಎಲ್ಲ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಬೇಕಾದರೆ ನೀವು ತೊಗೊಳ್ಳಿ. ಚೆನ್ನಾಗಿ ಕ್ಯೂಟಾಗಿದೆ ನೋಡಿ, ಕ್ಯೂಟಾಗಿದೆ, ಎರಡೂ ಚೆನ್ನಾಗಿದ್ದಾವೆ. ಈ ರೀತಿ ಸ್ಮೂತಾಗಿರೋ ಬೆಡ್ ತರಿಸಿದೆ. ಇವಾಗೂ ಕೂಡ ನನ್ನ ಮಗಳು ಇದನ್ನ ನೋಡಿದರೆ ನೆಲಕ್ಕೆ ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲೆ ಕೂತ್ಕೊಳ್ಳೋದು, ಆಟ ಆಡೋದು ಮಾಡ್ತಾಳೆ, ಒಂಥರ ಖುಷಿ ಅನಿಸುತ್ತೆ. ಹಾಗೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಏನಾದರೂ ಈ ಥರದ್ದೆಲ್ಲ, ನಾವು ಎಲ್ಲ ಇವಾಗ ಪ್ರೆಗ್ನೆಂಟ್ ಆದಾಗಿಂದಲೂ ಹಿಡಿದು ಮಗುವಿನ ಕೇರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋತೀವಿ. ನನಗಂತೂ ಹುಚ್ಚಿಡ್ದೋಗಿತ್ತು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನ್ನ ಮಗಳಿಗೆಲ್ಲ ಹೇಗೆಲ್ಲ ಏನೇನು ತೊಗೋಬೇಕು ಏನೇನಿಲ್ಲ ಆವಾಗಿನಿಂದನೂ ಯೋಚನೆ. ಇವಾಗೂ ದೊಡ್ಡವಳಾಗ್ತಿದ್ದಾಳೆ, ಏನೆಲ್ಲ ಯೂಸ್ ಮಾಡಬೇಕು, ಹೇಗೆ ಏನು ಅಂತ ತಲೆ ಕೆಡಿಸ್ಕೋತೀವಿ. ನನಗೆ ಅನಿಸಿರೋ ಪ್ರಕಾರ ನನಗೆ ಇಷ್ಟೆಲ್ಲ ಪ್ರಾಡಕ್ಟು 100-200% ಒಳ್ಳೆಯದು. ನೀವು ಕೂಡ ಯೂಸ್ ಮಾಡ್ಬೋದು. ಹಾಗೆ ವೀಕ್ಸ್ ಕೂಡ ಬೇಬಿ ರಬ್ಬು, ನೆಗಡಿ ಕೆಮ್ಮು ಬಂದಾಗ ತಲೆ ಕೆಡಿಸ್ಕೊತಾ ಇರ್ತೀವಲ್ಲ, ಆವಾಗ ಬೇಬಿ ರಬ್ ಹಚ್ಚಿದರೆ ಸಮಾಧಾನದಿಂದ ಮಲಗ್ತವೆ ಮಕ್ಕಳು. ನನಗಿದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋದು ಒಂದು ಪಾಪು ಏನು ಎಕ್ಸ್ಪೀರಿಯೆನ್ಸ್ ಅಂತ ಅಂದ್ಕೋಬೋದು. ಆದ್ರೂ ನನಗೆ ಆಗಿರೋದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ವಿಡಿಯೋ ನೋಡಬೇಕಾದ್ರೆ ನಿಮಗೂ ಅನಿಸುತ್ತೆ ಈ ವಿಡಿಯೋ ನೋಡೋದ್ರಿಂದ ಏನು ಲಾಭ ನಮಗೆ ಅಂತ ಅನಿಸುತ್ತೆ. ಇದನ್ನು ಹೇಳೋದ್ರಿಂದ ನಿಮಗೂ ಕೂಡ ಏನಾದರೂ ಯೂಸ್ ಆಗುತ್ತಲ್ಲ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟೆಲ್ಲ ನನ್ನ ಮಗಳ ಕೇರ್ ಬಗ್ಗೆನೇ ತಲೆ ಕೆಡಿಸ್ಕೊತಾ ಇದ್ದೆ. ಆವಾಗೆಲ್ಲ ಹಿಮಾಲಯ, ಅದು ಸೆಬಾಮೆಡ್ಡು, ಸೆಟಾಫೆಲ್ಲು ಅಂತ ಎಲ್ಲ ವಿಡಿಯೋ ನೋಡಿ ಸಾಕಾಗಿತ್ತು. ಹಿಮಾಲಯನ ಯೂಸ್ ಮಾಡಿದೆ, ಚೆನ್ನಾಗಿ ಅನ್ನಿಸ್ತು. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಯೂಸ್ ಮಾಡೋಕ್ಕೆ ಯಾವುದು ಏನು ಅಂತ ತಲೆ ಕೆಡಿಸ್ಕೊತಾ ಇದ್ದೀರಾ, ಅವರಿಗೆಲ್ಲ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಡೈಪರ್ ಬಗ್ಗೆನೂ ಹೇಳಿದೆ ನಿಮಗೆ, ಕ್ಲಾತ್ ಡೈಪರ್ ಬಗ್ಗೆ, ಅದು ಕೂಡ ಒಳ್ಳೆಯದು. ಕ್ಲಾತ್ ಡೈಪರು ಇವಾಗೆಲ್ಲ ಅವು ಪ್ಯಾಂಪರ್ಸ್ ಬಗ್ಗೆ ಚೆನ್ನಾಗಿದೆ. ಪ್ಯಾಂಪರ್ಸು, ಮಮ್ಮಿ ಪೊಕೊ ಪ್ಯಾಂಟ್ಸ್ ಅಂತೂ ಇನ್ನೂ ಚೆನ್ನಾಗಿದೆ. ನಾನು ಇಲ್ಲೇ 4 ಪೀಸಿಂದು ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ 4 ಪೀಸಿಂದು ಒಂದೇ ಪ್ಯಾಕೆಟ್ ತೊಗೊಂಡು ಬಂದಿದ್ದು. ಯಾವಾಗದು ರೇರ್ ನನ್ನ ಮಗಳಿಗೆ ನಾನು ಹಾಕೋದು. ಎಲ್ಲೇ ಕೆಳಗಡೆ ಹೋದ್ರೂ, ಅಡ್ಡಾಡಕ್ಕೆ ಹೋದ್ರೂ, ಎಲ್ಲಿ ಒಂದು 20 ಕಿಲೋಮೀಟ್ರ್ ದೂರ ಹೋದ್ರೂ ಪ್ಯಾಂಪರ್ಸ್ ಯೂಸ್ ಮಾಡಲ್ಲ ನನ್ನ ಮಗಳಿಗೆ. ಅವಳಿಗೆ ಗೊತ್ತಾಗಿದೆ ಇವಾಗ, ಗಾಡಿ ಮೇಲೆಲ್ಲ ಕೂತ್ಕೊಂಡ್ರೆ ಸೂಸು ಮಾಡಬಾರ್ದು ಅಂತ ಇವಾಗೆಲ್ಲ ಹೇಳ್ತಿದ್ದಾಳೆ ನನ್ನ ಮಗಳು. ಮಮ್ಮಿ ಸೂಸು ಅಂತ ಅಂತಿರ್ತಾಳೆ, ಅದನ್ನೆಲ್ಲ ಹೇಳಿದೆ. ಮತ್ತು ನನ್ನ ಮಗಳಿಗೆ ಇದು ಬ್ಲ್ಯಾಂಕೆಟ್, ಇದು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು. ಪಾಪು ಇದ್ದಾಗ ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು. ಈ ಥರ ಗೊಂಬೆ ಇದೆ. ಹಾಗೆ ಇದು ತಲೆಗೆ, ಇದು ಮೈಗೆ ಆಗ್ತಿತ್ತು ಅವಾಗ. ಇದೆಷ್ಟು 8-9 ತಿಂಗಳವರೆಗೂ ಅಷ್ಟೇ ಆಯ್ತು ನನಗಿದು. ಇವಾಗ ನನ್ನ ಮಗಳು ಹೊಚ್ಕೊತಾಳೆ, ಅವಾಗವಾಗ ಹೊಚ್ಕೊಂಡು ಮಲ್ಕೊತಾಳೆ ಇದನ್ನ.
ಅದು ಇದು ಕೂಡ ಸ್ಮೂತಾಗಿದೆ, ಚೆನ್ನಾಗಿದೆ ಬ್ಲ್ಯಾಂಕೆಟು. ಇದನ್ನು ಕೂಡ ತರಿಸಿದ್ದೆ. ಇಷ್ಟು ಯಾವ್ದು ಅನುಕೂಲ ಆಗುತ್ತೋ ಅದನ್ನು ತೊಗೋಬೋದು. ನಾನು ಇಲ್ಲಿ ಇದನ್ನ ತೊಗೊಂಡು ಬಂದರೆ ಒಂದು 3-4 ತಿಂಗಳು ಆಗುತ್ತೆ. ಇದು ನನಗೆ ಹಿಮಾಲಯ, ಎಲ್ಲನೂ ಹಿಮಾಲಯನೇ ಯೂಸ್ ಮಾಡಿರೋದು ನನ್ನ ಮಗಳಿಗೆ. ಹಾಗೆ ಎದ್ಲೆಲ್ಲ ಅವಳಿಗೂ ಕೂಡ ರೆಡಿ ಮಾಡಿದೆ. ಹಾಗೆ ಕಾರ್ಡ್ಗೆ ಅಂತ ಬಂದರೆ ನಾನು ಐಟೆಕ್ಸ್ ಯೂಸ್ ಮಾಡ್ತಾ ಇರೋದು. ಐಟೆಕ್ಸ್ ಕಾರ್ಡ್ಗೆ ಯೂಸ್ ಮಾಡಿರೋದು. ನೋಡ್ತಿದ್ದಾಳೆ ನನ್ನ ಮಗಳು, ಏನು ಮಾಡ್ತಾಳೆ ಮಮ್ಮಿ, ಏನು ಹೇಳ್ತಾಳೆ ಮಮ್ಮಿ ಅಂತ ನೋಡ್ತಿದ್ದಾಳೆ. ಹಾಗೆ ಕಾರ್ಡ್ಗೆ ಹಚ್ಬಿಟ್ಟು ಒಂದು ಸ್ವಲ್ಪ ಪೌಡ್ರ್ ಹಚ್ಚಿದ್ರೆ ಕಾರ್ಡ್ಗೆ ಅಲ್ಲಿ ಹತ್ಕೊಳ್ಳುತ್ತೆ. ಎಲ್ಲಿ ಆ ಕಡೆ ಈ ಕಡೆ ಆಗೋದಿಲ್ಲ ಅಂತ ಪೌಡ್ರ್ ಹಚ್ಚೋದು ಮೇಲ್ಗಡೆ. ಕಾರ್ಡ್ಗೇನು ಹಚ್ಚಿದೆ, ಲೋಷನ್ ಹಚ್ಚಿ ಕ್ರೀಮ್ ಹಚ್ಚಿ ಎಲ್ಲ ಬಟ್ಟೆ ಹಾಕಿದೆ. ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಮಲ್ಕೊಂಡಿದ್ದು ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸ್ತೀವಲ್ಲ, ಅದರಲ್ಲಿ ಬೇಸಿಗೆ ಹೊಸ್ತ ಉಗುರು ಬೆಚ್ಚಗೆ ಟಿಕ್ಕಿ ಹಚ್ಕೊಂಡ್ರೆ ಬಂಗಾರ ನೀವು? ಹೌದಾ, ಟಿಕ್ಕಿ ಹಚ್ಕೊಂಡೆ? ನಾನು ತೋರ್ಸೋರಿಗೆ ಟಿಕ್ಕಿ ಹಚ್ಕೊಂಡೇನಂತ ಹೇಳು. ಮತ್ತು ಇವಾಗ ಅವಳಿಗೆ ಊಟ ಮಾಡಿಸ್ತೀನಿ. ಹಾಗೆ ಇಷ್ಟೆಲ್ಲ ನನ್ನ ಮಗಳಿಗೆ ಯೂಸ್ ಮಾಡಿರೋವಂಥ ಪ್ರಾಡಕ್ಟ್. ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.